ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಏನಪ್ಪ ವ್ಲಾಗ್ ಸ್ಟಾರ್ಟಿಂಗಲ್ಲೇ ತಿಂಡಿ ತೋರಿಸ್ತಾ ಇದ್ದೀನಿ ಅಂದ್ಕೊತಾ ಇದ್ದೀರಾ? ನನ್ನ ಲಿಟಲ್ ಸಿಸ್ಟರ್ದು ಹಾಫ್ ಸ್ಯಾರಿ ಫಂಕ್ಷನ್ ಇತ್ತು. ಸೊ ಅದಕ್ಕೆ ಎಲ್ಲ ಹೋಮ್ ಮೇಡಲ್ಲೇ ಮಾಡೋಣ ಅಂತ ಡಿಸೈಡ್ ಮಾಡಿ ಎಲ್ಲರೂ ಒಂದು ಕಡೆ ಗ್ಯಾದರ್ ಆಗಿ ಪ್ರಿಪೇರ್ ಮಾಡ್ತಾಯಿದ್ದೀವಿ. ನೀವು ಇಲ್ಲಿ ನೋಡ್ತಾರೋ ಹಾಗೆ ಪುರಿ ಉಂಡೆ, ಎಳ್ಳುಂಡೆ, ತಂಬಿಟ್ಟು, ಚಕ್ಲಿ, ಕರ್ಜಿಕಾಯಿ ಪ್ರತಿಯೊಂದು ಮನೆಯಲ್ಲೇ ಮಾಡಿದ್ದು. ಎಲ್ಲ ಸೂಪರ್ ಎಮ್ಮಿಯಾಗಿ ಬಂದಿತ್ತು. ಯಾವ ಭಟ್ರಿಗೂ ಕಡಿಮೆ ಇಲ್ಲ. ನಮ್ಮ ಮನೆಯವರು ಅಷ್ಟು ಚೆನ್ನಾಗಿ ಮಾಡಿದರು. ಪಾಪ ಎಲ್ಲ ಅವರವರೇ ಸೇರ್ಕೊಂಡು ಮಾಡಿದರು. ವೀಕ್ ಡೇಸ್ ಆಗಿರೋದ್ರಿಂದ ನಮಗೆ ರಜೆಗಳಿರಲಿಲ್ಲ. ಸೊ ಅವ್ರುಗಳೇ, ನಮ್ಮ ಅಜ್ಜಿ, ನಮ್ಮ ಅತ್ತೆ, ಮಮ್ಮಿ, ಚಿಕ್ಕಮ್ಮ, ಇನ್ನೊಬ್ಬರು ಆಂಟಿ ಅವ್ರುಗಳೇ ಎಲ್ಲ ಸೇರಿಕೊಂಡು ಪ್ರಿಪೇರ್ ಮಾಡಿದ್ದು. ಎಲ್ಲ ಸೂಪರಾಗಿ ಬಂದಿತ್ತು. ಸೊ ನೋಡ್ತೀರಾ ನೀವು, ಅದು ಪ್ಲೇಟ್ ನಾವು ಜೋಡಿಸಿದ ದಿವಸ ಅದೆಲ್ಲ ಹೇಗೆ ಕಾಣಿಸ್ತಾ ಇತ್ತು ಅಂತ ಮುಂದೆ ತೋರಿಸ್ತೀನಿ ನಿಮಗೆ ಹೇಗಿತ್ತಂತ ನೋಡಿ. ಮತ್ತು ಇವತ್ತು ನನ್ನ ವಾಯ್ಸ್ ಸ್ವಲ್ಪ ನಿಮಗೆ ಇರಿಟೇಷನ್ ಆಗ್ಬೋದು. ಫುಲ್ ಕಚ 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 ಅಂತ ಇದೆ. ಕೋಲ್ಡು, ಕಾಫು ಲಾಸ್ಟ್ 3-4 ಡೇಸಿಂದ ಹುಷಾರೇ ಇಲ್ಲ. ಬಟ್ ಸ್ಟಿಲ್ ಲೇಟ್ ಆಗಿಬಿಡುತ್ತೆ. ಅಪ್ಲೋಡ್ ಮಾಡಿಬಿಡೋಣ ವಿಡಿಯೋ ಅಂತ ಮಾಡ್ತಾಯಿದ್ದೀನಿ. ಸೂಪರಾಗಿದೆ ಎಲ್ಲನೂ ಕಲರು, ಟೆಕ್ಸ್ಚರು, ಫಿನಿಶು ಎಲ್ಲ ಮಸ್ತಾಗಿ ಬಂದಿತ್ತು. ಸೊ ಇದು ಅವತ್ತಿನ ಈವ್ನಿಂಗು ನಾನು ಲತಕ್ಕ ಆಫೀಸ್ ಮುಗಿಸಿ ಬಂದಮೇಲೆ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಹೆಲ್ಪ್ ಮಾಡೋಣ ಅಂತ ಹೇಳಿಬಿಟ್ಟು ಸೊ ಡಬ್ಬಿಗಳಿಗೆಲ್ಲ ಪ್ಯಾಕ್ ಮಾಡ್ತಿದ್ವಿ. ಇದು ರಿಟರ್ನ್ ಗಿಫ್ಟ್ ಹೋಗುತ್ತೆ. ಸೊ ಅದಕ್ಕೂ ಎಲ್ಲನೂ ಪ್ಯಾಕ್ ಮಾಡೋಣ ಅಂತ ಹೇಳಿ ಪ್ಯಾಕ್ ಮಾಡ್ತಾ ಇರೋದು. ಚೆಂದ ಅಲ್ವಾ ಇದೊಂಥರ? ಯಾವಾಗೂ ನಾವು ಅಂದ್ಕೊಂಡಿದ ತಕ್ಷಣ ಎಲ್ಲ ಈ ಥರ ಸೇರೋಕ್ಕಾಗಲ್ಲ. ಏನಾದ್ರು ಒಂದು ಫಂಕ್ಷನ್ನು ಇತ್ತು ಅಂದ್ರೇ ಎಲ್ಲರೂ ಸೇರಿ ಮಾಡೋಕ್ಕಾಗೋದು. ಒಬ್ಬರು ಫಿಲ್ ಮಾಡ್ತಾಯಿದ್ರು, ಒಬ್ಬರು ಕವರ್ಗೆ ಹಾಕ್ತಾಯಿದ್ರು, ಇನ್ನೊಬ್ಬರು ಪ್ಯಾಕ್ ಮಾಡ್ತಾಯಿದ್ರು. ಹೀಗೆ ಎಲ್ಲ ಪಟ ಅಂತ ಮುಗಿಸ್ಕೊಂಡ್ವಿ ಕೆಲಸನೂ ಎಲ್ಲ ಮಾಡಿ ಮುಗಿಸಿ ಆ ಟೈಮ್ಗೆ ತಕ್ಕಂಗೆ ಜುವೆಲ್ಸ್ ಬುಕ್ ಮಾಡೋಣ ಅಂತ ಹೇಳಿ ನಾವು ಹೋಗಿದ್ದೆ ನೈರಾ ಜುವೆಲ್ಸು. ತುಂಬ ಬ್ಯೂಟಿಫುಲ್ ಆಗಿದೆ ಕಲೆಕ್ಷನ್ಸಲ್ಲಿ. ಸೊ ಇದು ಒಂದು ಸೆಲೆಕ್ಟ್ ಮಾಡಿದ್ವಿ ಮತ್ತು ಇದು ಒಂದು ಸೆಲೆಕ್ಟ್ ಮಾಡಿದ್ವಿ. ಎರಡೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ವಿಯರ್ ಮಾಡಿದಾಗ. ಸೊ ಇದು ನೆಕ್ಸ್ಟ್ ಡೇ ವ್ಲಾಗ್ ಆಗಿರುತ್ತೆ. ನಾನು 2-3 ದಿವಸದ ವ್ಲಾಗು ಒಂದೇ ಸತಿನೇ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ದಿವಸ ಗಾಂಧಿ ಬಜಾರ್ಗೆ ಹೋಗಿದ್ವಿ. ಪ್ರೀವಿಯಸ್ ಡೇ ಹೂವು, ಹಣ್ಣು, ತಟ್ಟೆಗೆ ಜೋಡ್ಸೋಕ್ಕೆ ಬೇರೆ ಏನೇನು ಸಾಮಾನು ಬೇಕಿತ್ತು, ಲೈಕ್ ವೀಳ್ಯದೆಲೆ, ಅಡಿಕೆ, ಕೊಬ್ಬರಿ, ತೆಂಗಿನಕಾಯಿ ಅದೆಲ್ಲ ತರೋಣ ಅಂಥೇಳಿ ಗಾಂಧಿ ಬಜಾರ್ಗೆ ಹೋದ್ವಿ. ಏನು ಸೀಸನ್ನು ಇವಾಗ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ರೇಟ್ ಆಗಿಬಿಟ್ಟಿದೆ. ಏನು ಮಾತಾಡ್ಸೋಕ್ಕಾಗ್ತಾಯಿಲ್ಲ. ಆ್ಯಪಲ್ 350 ರುಪೀಸ್ ಹೇಳ್ತಾರೆ kg. ಒಂದು ಹೂನಾರಕ್ಕೆ ಹೋದರೆ 1500 ರುಪೀಸ್ ಹೇಳ್ತಾರೆ. ಏನು ತೊಗೊಳ್ಳೋದು ಏನು ಬಿಡೋದು ಅರ್ಥನೇ ಆಗ್ತಾಯಿಲ್ಲ. ಅಷ್ಟು ಬೆಲೆ ಆಗ್ತಾಯಿದೆ. ಎಲ್ಲ ಬರೀ ಇದು ಒಂದೇ ಅಲ್ಲ, ಏನು ತೊಗೊಳಕ್ಕೆ ಹೋದ್ರೂ ಎಲ್ಲದರದ್ದು ಪ್ರೈಸ್ ಇನ್ಕ್ರೀಸ್ ಆಗಿದೆ. ಹೆಂಗೋ ಅಲ್ಲಿಂದ ಸ್ವಲ್ಪ ಮೇಲ್ಗಡೆಗೆ ಬಂದ್ವಿ. ಈ ಕಡೆ ಮೇಲೆ ಸ್ವಲ್ಪ ಕಡಿಮೆ ಇರತ್ತೇನೋ ನೋಡೋಣ ಅಂತ ಹೇಳಿ ಕೃಷ್ಣರಾವ್ ಪಾರ್ಕ್ ಅಲ್ಲಿ ಬಂದ್ವಿ. ಅಲ್ಲಿ ಚೆಕ್ ಮಾಡೋಣ ಅಂತ. ಇಲ್ಲಿಗೂ ಏನು ಒಂದು 10 ರುಪೀಸ್ ಕಡಿಮೆ ಇರುತ್ತೆ ಅಷ್ಟೇ. ಬಟ್ ಅದಕ್ಕೆ 1 ಕಿಲೋಮೀಟ್ರ್ ನಡ್ಕೊಂಡು ಹೋದ್ವಲ್ವಾ ಅನಿಸ್ತಾ ಇತ್ತು. ಬಟ್ ಏನು ಮಾಡೋಕ್ಕಾಗಲ್ಲ, ಬೇಕೇ ಬೇಕಲ್ವ. ನಾವು ಪ್ಲೇಟ್ ಟೇಕರ್ಗೆ ಹೇಳಿದ್ವಿ, ಅವ್ರು ಇಷ್ಟು ಕ್ವಾಂಟಿಟಿ ಬೇಕು ಅಂತ ಹೇಳಿಬಿಟ್ಟಿರ್ತಾರೆ. ಸೊ ಅದನ್ನೇ ತೊಗೊಳ್ಬೇಕು, ಅಷ್ಟು ಕ್ವಾಂಟಿಟಿಲೇ ಬೇಕಾಗತ್ತೆ ಅಂತೆಲ್ಲ ಹೇಳಿ ಅಲ್ಲಿ ಫ್ರೂಟ್ಸ್ ಎಲ್ಲ ತೊಗೊಂಡು ಬಂದಿದ್ದೆ. ಲೈಟ್ ಹೆಂಗೆ ಅರೇಂಜ್ ಮಾಡಲಿ ನಾನು? Look at this. This is so pretty. ಸರ್ಗೆ ಹೋಗೋಣ ಅಂದ್ಬಿಟ್ಟು ಅಲ್ಲಿಂದ ಇಲ್ಲಿ ಕರ್ಕೊಂಬಂದಿದ್ದಾರೆ ಗಾಯ್ಸ್ ನೋಡಿ ಗಾಯ್ಸ್. Full exotic fruits. Strawberries, blueberry.
ಆಯ್ತಾ ಮಾಡೋದು ಆಮೇಲೆ ಹೋಗೋಣ. ಡ್ರೈ ಫ್ರೂಟ್ಸ್ ಮಾಡಿ ಗಾಂಧಿ ಬಜಾರಲ್ಲಿ ಏನು ಚೇಂಜ್ ಆದರೂ ಆ ಸಾಫ್ಟ್ ಐಸ್ ಕ್ರೀಮ್ ಶಾಪ್ ಚೇಂಜ್ ಆಗಿಲ್ಲ. ಸೊ ಅದೊಂಥರ ಚೈಲ್ಡ್ಹುಡ್ ಮೆಮೊರಿ. ಅದನ್ನು ತಿನ್ಕೊಂಡು ನೆಕ್ಸ್ಟ್ ಇಲ್ಲಿ ಫ್ಲೋಟಿಂಗ್ ಪಾನಿಪುರಿ ಚೆನ್ನಾಗಿರುತ್ತೆ, ಅದನ್ನು ತಿನ್ನೋಣ ಅಂತ ಬಂದ್ವಿ. ಸೊ ಇಲ್ಲಿಗೆ ಆಡಿ ವ್ಲಾಗ್ ಎಂಡ್ ಆಗುತ್ತೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ? ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಈ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಏನು ಹಿಂಗೆ ರೆಡಿ ಆಗಿದ್ದೀನಿ ಅಂತ ನೋಡ್ತಿದ್ದೀರಾ. ಇವತ್ತು ಒಂದು ಹಾಫ್ ಸ್ಯಾರಿ ಇದೆ. ಬ್ಲಾಗ್ ಆಲ್ರೆಡಿ ಸ್ಟಾರ್ಟ್ ಆಗಿ 1 ಅವರ್ ಮೇಲಾಗಿದೆ. ಇವರು ಸುಮ್ಮನೆ ಇವಾಗ ಇಂಟ್ರೋ ಬರ್ತಾರೆ. ವ್ಲಾಗ್ ಅಲ್ಲ, ಫಂಕ್ಷನ್ ಹಾಫ್ ಸ್ಯಾರಿ ಫಂಕ್ಷನ್. ಸೊ ಅದನ್ನು ಅಟೆಂಡ್ ಮಾಡೋಣ ಅಂತ ಬಂದಿದ್ದೀವಿ. ಸೊ ಹೇಗಾಗುತ್ತೆ ಏನು ಅಂತ ನೀವೇ ನೋಡ್ತೀರಾ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು, ಬೆಲ್ ಒತ್ತಬೇಕು. ಸಬ್ಸ್ಕ್ರೈಬ್ ಮಾಡಬೇಕು. ಪರವಾಗಿಲ್ಲ ಬಾ. ನೋಡಿ ಬೇರೆ ಹತ್ತಿ ವಿಡಿಯೋನ ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ಗೆ ಹಾಕಿದ್ದೀನಿ, ಕಾಪಿ ರೈಟ್ಸ್ ಬರುತ್ತೆ ಅಂತ ಅಲ್ಲಿ ಸಾಂಗ್ಸ್ ಎಲ್ಲ ಪ್ಲೇ ಮಾಡಿದರು. ಸೊ ಹಾಗೆ ಗೊತ್ತಲ್ಲ, ನಾವು ರೆಡಿ ಆಗಿದ್ದೀವಿ ಅಂದರೆ ಸೆಲ್ಫೀಸ್ ಫೋಟೋಸ್ ಮ್ಯಾಂಡೇಟ್ರಿ ಆಗುತ್ತೆ. ಹೇಳೋದೇನಂತ ಇನ್ನೂ ಒಂದು ಗಟ್ಟಿ ಸಾಮಾನು ಕೊಡಬೇಕಂತೆ. ಸೊ ಅದನ್ನು ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಫ್ರೂಟ್ಸು, ಬ್ಯಾಂಗಲ್ಲು, ಎಲೆ, ಅಡಿಕೆ, ಅರಿಶಿನ, ಕುಂಕುಮ, ಬ್ಲೌಸ್ ಪೀಸ್ ಇದೆ. ಹೂವು ಎರಡೈತಲ್ಲ ನಾವು ಜ್ಯೂಸ್ ಕುಡಿಯೋಕೆ ಹೋಗೋಣ. What is it? ಏನದು? ಮನ್ಯಾ ಫ್ರೆಂಡ್ಸಾ? ಮನ್ಯಾ ಫ್ರೆಂಡ್ಸಾ? ಏನು ಮನ್ಯಾ? ಫುಲ್ ಬ್ಲ್ಯಾಕ್ ಮೇಲ್ ಮಾಡಿದ್ದೀವಿ ಮನೆಗೆ ಅವ್ರ ಫ್ರೆಂಡ್ಸ್ದೆಲ್ಲ. ಒಂದು ಸ್ವಲ್ಪ ಹೊತ್ತಿಗೆ ಸ್ಟಾರ್ಟ್ ಮಾಡ್ಕೊತೀವಿ. ಹಾಯ್ ಬಾವಾ. Vlogger husband. ಅವ್ರು ಗೊತ್ತಿಲ್ಲಲ್ಲ, ಕಣ್ಣಲ್ಲಿ ನೋಡೋಕ್ಕಾಗ್ತಿಲ್ಲ ಅವ್ರು. 2 ಕಣ್ಣು ಸಾಕಾಗ್ತಿಲ್ಲ ಅವ್ರು. ಮೇಲೆ ಹತ್ಬಿಟ್ಟು ನೀವು ಕ್ಯಾಮ್ರಾದಲ್ಲಿ ಬೈದ್ಬಿಟ್ರೆ ನನಗೆ.
Veo en tus ojos mi vida pasar y se extraña si lo cierro. Y si mañana nos toca no estar, miro al cielo y te veo. Pero ya sé que no voy a olvidar tu perfume de febrero. Cuando la noche me venga a buscar, que me lleve con tu viento. Y si la noche me viene a buscar, que me lleve con tu viento. Vengo a tu lado y mi vida pasa, ya lo creo, ya lo creo. Y si mañana nos toca no estar, miro al cielo y te veo. Pero ya sé que no voy a olvidar tu perfume de febrero. Cuando la noche me venga a buscar, que me lleve con tu viento. Y si la noche me viene a buscar, que me lleve con tu viento. Y parte de todo es saber olvidar, no recuerdo, yo no puedo. Pienso en tu rostro y no puedo evitar ver mi sueño, ver mi cielo. ಚಿಕ್ಕೇ ವೆಯ್ಟ್ ಮಾಡ್ತಿದ್ದೀವಿ ಲಾಸ್ಟ್ ಪಂಕ್ತಿ ನಾವೇ. ಯಾವ ಪ್ರೋಗ್ರಾಮ್ ಆದರೂ ನಮ್ಮನೆ ಲಾಸ್ಟ್ ಪಂಕ್ತಿ ನಾವೇ. ನಮ್ಮ ಅಮ್ಮರು ನಾವೇ ಫಸ್ಟ್ ಮಂತಿಗೆ ಇದ್ದರು, ಇವತ್ತು ಲಾಸ್ಟ್ ಮಂತಿಗೆ ಬಂದಿದ್ದೀವಿ. ಯಾವಾಗ ಫಸ್ಟ್ ಇದ್ದೀವಿ ನಾವು? ಲಾಸ್ಟೇ ಹೋಗೋದು ನಾವು ಯಾವಾಗ. ಮದರ್ ಇಂಡಿಯಾ ಮಾರ್ನಿಂಗ್ ಜಾಗ ಇಟ್ಕೊಂಡಿಲ್ಲ. ಹಲೋ ಊಟ ಕೂತಿದ್ದೀವಿ. ಮನ್ಯ ಮನ್ಯ ಉಪವಾಸನ ಇವತ್ತು ಪ್ರಿಯ ಚೆನ್ನಾಗಿ ಮಾಡಿಲ್ಲ ನನಗೆ. ನಾನು ಆದಷ್ಟು ಕಡೆ ವಾಯ್ಸ್ ಓವರ್ ಕೊಟ್ಟಿದ್ದೀನಿ ಮತ್ತು ಮ್ಯೂಸಿಕ್ ಆ್ಯಡ್ ಮಾಡಿದ್ದೀನಿ. ಒರಿಜಿನಲ್ ಮ್ಯೂಸಿಕ್ ನನಗೆ ಪ್ಲೇ ಮಾಡೋಕ್ಕಾಗ್ತಾಯಿಲ್ಲ, ಕಾಪಿರೈಟ್ಸ್ ಇಶ್ಯೂ ಆಗುತ್ತೆ ಅಂತ ಹೇಳಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೋತೀನಿ. ಇಷ್ಟ ಆಯಿತು ಅಂದರೆ ಒಂದು ಲೈಕ್, ಕಮೆಂಟ್ ಆ್ಯಂಡ್ ಶೇರ್ ಮಾಡೋದು ಮರಿಬೇಡಿ. ಮೇನ್ಲಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು. ಕಂಪ್ಲೀಟ್ ಮಾಡಾಡು. ಹೇಳಿದ್ರೆ ಸ್ಟಾರ್ಟ್ ಆಗಿದೆ ಇವಾಗ. ಯಾವಾಗಲೂ ಇದೆ ನಿಮ್ದು. ಇರವ ಒಂದ್ಸಲಿ ಕಟ್ ಮಾಡು. ನನ್ನ ಮಗಳಿಗೆ ಬಂದು ಎಲ್ಲ ಆಶೀರ್ವಾದ ಮಾಡಿರೋದಕ್ಕೆ ನಿಂತ್ಕೋ, ಅಲ್ಲಿ ಪಕ್ಕದಲ್ಲಿ ಕೈ ಕಟ್ಕೊಂಡು ನಿಂತ್ಕೋ. ಎಲ್ಲರೂ ನನ್ನ ಮಗಳು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು. ತುಂಬಾನೇ ಥ್ಯಾಂಕ್ಸ್. ಮಾನ್ಯ ನೀನು ಹೇಳು. ಮಾನ್ಯ ಏನು ಅನಿಸ್ತು ಫಂಕ್ಷನ್ದೆಲ್ಲ ಹೇಳು. ನೀನು ಫಸ್ಟ್ ಟೈಮ್ ಬರೋ ಹಿಂಗೆ ಡ್ರೆಸ್ ಆಗಿದ್ಯಾ, ಲೂಸ್ ಪ್ಯಾಂಟ್ ಬಿಟ್ಬಿಟ್ಟು. ನನಗೆ ತುಂಬಾ ಚಾಕ್ಲೇಟ್ ತುಂಬಾ ಇಷ್ಟ ಆಗುತ್ತೆ. ಅವ್ರಿಗೆ ಎಷ್ಟೋ ಚಾಕ್ಲೇಟ್ ಕೊಟ್ಟವ್ರಲ್ಲ ಅದಕ್ಕೆ. ಓ ಕಮಾನ್ ಕಮಾನ್ ಮಾಡ್ಕೊಂಡವ್ರೆ. ಎದೆ ತುಂಬಿ ಹಾಡಿದೆನು ಅಂದು ನಾನು, ಮನವಿಟ್ಟು ಕೇಳಿದಿರಿ ನೀವು. ಎದೆ ತುಂಬಿ ಅಣ್ಣ ನೀವು ಆಕ್ಷನ್ ಮಾಡ್ಬೇಕು ಅದಕ್ಕೆ. ಅಲ್ಲಿ ನಾನು ಇಂದು ನಾಡಿದರು
ಪೋಸ್ಟ್ ಫಂಕ್ಷನ್. ಶಾಂತಮ್ಮ ರಮೇಶ್ ಕುಮಾರ್ ಗುಡ್ಡಳ್ಳಿ ನಮ್ಮ ಕಡೆ ಕಾವ್ಯ ಅವ್ರ ಮಾಮ ಅಂತ ಬರೀರಿ. ಎಷ್ಟಪ್ಪ? 1000. ಚಾರ್ಲ್ಸ್ ಕೂರ್ಸ್ಕೊಂಬನ್ನಿ ಅದನ್ನ ಕೆಳಗೆ. ಸಾವಿತ್ರಿ ಸಾರಕ್ಕಿ